ಹಲೋ ಮೂವಿ ಫ್ಯಾನ್ಸ್, ಸ್ಟೋರೀಸ್ ಫ್ಯಾಮಿಲಿ ಅಂತ ಮೂವಿ ನೋಡಿದೆ. ಆ ಮೂವಿ ನೋಡಾದ್ಮೇಲೆ ನನಗೆ ಒಂದು ವಿಚಾರ ನಾಲ್ಕು ಬಂದಿದ್ದಂದ್ರೆ, ನಮ್ಮಮ್ಮ ಹೇಳಿದ್ದು, ಯಾವುದೇ ವ್ಯಕ್ತಿಗಾಗಲಿ ಒಳ್ಳೆಯದನ್ನ ಮಾಡು, ಯಾವತ್ತು ಕೆಟ್ಟದನ್ನ ಮಾಡಬೇಡ, ಆ ಒಳ್ಳೆತನನೇ ನಿನಗೆ ಕೊನೆ ತನಕ ಕಾಪಾಡೋ ಅನ್ನೋ ವಿಚಾರ ನನಗೆ ಖಂಡಿತ ಈ ಮೂವಿ ನೋಡಾದ್ಮೇಲೆ ನಾಲ್ಕು ಬಂತು ಅಂತ ಅನ್ಬೋದು. ಹಾಗೆ ಈ ಮೂವಿ ಫುಲ್ಲು ನೋಡಾದ್ಮೇಲೆ ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನೆಲ್ಲ ರಿವ್ಯೂಲಿ ತಿಳಿಸ್ಕೊಡ್ತೀನಿ. ರಿವ್ಯೂ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈ ರಿವ್ಯೂ ನಿಮ್ಗೆ ಅನಿಸ್ತಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಹಾಗೆ ನನ್ನನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಫಾಲೋ ಮಾಡ್ಬೋದು, ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಮೂವಿಯ ಡ್ಯೂರೇಷನ್ ವಿಚಾರಕ್ಕೆ ಬಂದರೆ 2 hours 30 minutes ಇದೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಒನ್ ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ ಒಂದು ಕುಟುಂಬ, ಅಲ್ಲಿ ತಂದೆ ತಾಯಿ ಇಬ್ಬರು ಮಕ್ಕಳು ಇರ್ತಾರೆ. ಅವರು ಶ್ರೀಲಂಕಾದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಶ್ರೀಲಂಕಾದಿಂದ ಇಲ್ಲೀಗಲ್ ಆಗಿ ಇಂಡಿಯಾಗೆ ಎಂಟ್ರಿ ಆಗಿದ್ದಾರೆ. ಯಾತಕ್ಕೋಸ್ಕರ ಇಂಡಿಯಾಗೆ ಎಂಟ್ರಿ ಆಗಿದ್ದಾರೆ, ಹಾಗೆ ಇಂಡಿಯಾದಲ್ಲಿ ಎಂಟ್ರಿ ಆದಮೇಲೆ ಏನೇನೋ ಸಮಸ್ಯೆಗಳು ಫೇಸ್ ಮಾಡ್ತಾರೆ, ಯಾಕೆ ಪೊಲೀಸರು ಈ ಶ್ರೀಲಂಕಾ ಫ್ಯಾಮಿಲಿ ಹಿಂದೆ ಬಿದ್ದಿರ್ತಾರೆ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡ್ಬೇಕು. ಮೂವಿ ವಿಚಾರಕ್ಕೆ ಬಂದ್ಬಿಡೋಣ. ಈ ಮೂವಿನ ತೆಗೆದಿದ್ದು 25ನೇ ವಯಸ್ಸಿನ ಹುಡುಗ ಅಂದರೆ ನನಗೆ ಲಿಟ್ರಲ್ ಆಗಿ ಆಶ್ಚರ್ಯ ಆಯಿತು ಅಂತ ಅನ್ಬೋದು. ಯಾಕಂದರೆ ಇಲ್ಲಿ ಎಮೋಷನ್ ಇದೆ, ಅದ್ರ ಜೊತೆ ಕಾಮಿಡಿ ಇದೆ, ಅದೆರಡು ಮಿಕ್ಸರ್ ಮಾಡಿ ಒಂದು ಮೆಸೇಜ್ ಕೊಡೋಕೆ ಹೋಗ್ತಾರೆ. ಸಖತ್ ಆಸಮ್ ಆಗಿ ನರೇಷನ್ ಮಾಡಿದ್ದಾರೆ ಅಂತ ಅನ್ಬೋದು. ಮೂವಿ ಒಂದು ಸ್ಟಾರ್ಟಿಂಗ್ ಒಂದು 5 minutes ಆದಮೇಲೆ ನಿಮಗೆ ಲಿಟ್ರಲ್ ಆಗಿ ಫನ್ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬೋದು. ಫಸ್ಟ್ ಆಫ್ ಫುಲ್ ಲಿಟ್ರಲ್ ಆಗಿ ಫನ್ ಜೊತೆ ಆ ಕ್ಯಾರೆಕ್ಟರ್ಸ್ಗಳನ್ನು ಡೆವಲಪ್ ಮಾಡೋದ್ರಲ್ಲಿ ಟೈಮ್ ತೊಗೊಂಡ್ರು ಅಂತ ಅನ್ಬೋದು. ಅದಾದಮೇಲೆ ಲಿಟ್ರಲ್ ಆಗಿ ಸೆಕೆಂಡ್ ಹಾಫು ಅದು ಡೆಡ್ ಆಪೋಸಿಟ್ ಆಗಿ ಎಮೋಷ್ನಲ್ ಆಗಿ ತೊಗೊಂಡೋದ್ರು ಅಂತ ಅನ್ಬೋದು. ಆ ಕ್ಲೈಮ್ಯಾಕ್ಸ್ ಏನು ಒಂದು 30 minutes ಇದೆಯಲ್ಲ, ಲಿಟ್ರಲ್ ಆಗಿ ಕೂಸ್ ಬರೋ ರೀತಿ ಇತ್ತು ಅಂತ ಅನ್ಬೋದು. ಅದು ಲಿಟ್ರಲ್ ಆಗಿ ನಾನು ಅಷ್ಟೇ ಎಂಜಾಯ್ ಮಾಡಿದೆ ಅಂತ ಅನ್ಬೋದು. ಅದ್ರ ರೀತಿ ಮೂವಿಯಲ್ಲಿ ನನಗೆ ಇಷ್ಟ ಆಗಿದ್ದ ವಿಚಾರಗಳಂದರೆ ಆ ಕ್ಯಾರೆಕ್ಟರೈಸೇಷನ್ಸ್ಗಳನ್ನು ಸೆಲೆಕ್ಟ್ ಮಾಡಿರೋ ವಿಧಾನ. ಪ್ರತಿಯೊಂದು ಕ್ಯಾರೆಕ್ಟರು ಅವರು ಕೊಟ್ಟಿರೋ ಪರ್ಪಸ್ನ ಚೆನ್ನಾಗಿ ಜಸ್ಟಿಫೈ ಮಾಡಿದ್ರು ಅಂತ ಅನ್ಬೋದು. ಅದೇ ರೀತಿ ಆ ವಿಜುವಲೈಸೇಷನ್ಸ್ಗಳಾಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳಾಗಲಿ, ಸಾಂಗ್ ಸೆಲೆಕ್ಷನ್ಸ್ಗಳಾಗಲಿ ಸಖತ್ ಆಸಮ್ ಆಗಿತ್ತು ಅಂತ ಅನ್ಬೋದು. ಆ ಮೇಯ್ನಾಗಿ ನನಗೆ ಒಂದೇ ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿದ್ದಂದರೆ ಆ ಚಿಕ್ಕ ಹುಡುಗನ ಕ್ಯಾರೆಕ್ಟ್ರು. ಲಿಟ್ರಲ್ ಆಗಿ ಪ್ರತಿ ಸೀನಲ್ಲೂ ಬಂದಾಗ್ಲೂ ಬೇರೆ ಲೆವೆಲಲ್ಲಿ ಮಾಡೋಗ್ತಾನೆ ಆ ಹುಡುಗ ಅಂತ ಅನ್ಬೋದು. ಅಷ್ಟು ಎಂಟರ್ಟೈನ್ಮೆಂಟ್ ಆಗಿತ್ತು ಅಂತ ಹೇಳ್ಬೋದು ಆ ಹುಡುಗನ ಕ್ಯಾರೆಕ್ಟ್ರು. ಹಾಗೆ ಇದರಲ್ಲಿ ಡೈಲಾಗ್ಸ್ ರೈಟಿಂಗು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗಿದೆ, ಅಷ್ಟೇ ಚೆನ್ನಾಗಿ ಬರೆದಿದ್ದಾರೆ. ಅದು ಇಂಪ್ಯಾಕ್ಟ್ ಆಗುತ್ತೆ ನಾವು ಮೂವಿ ನೋಡ್ತಾ ಅಂತ ಅನ್ಬೋದು. ಅದೇ ರೀತಿ ಇದರಲ್ಲಿ ಕಾಮಿಡಿ ಎಲಿಮೆಂಟ್ಸ್ಗಳು ಎಲ್ಲೆಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ಚೆನ್ನಾಗಿ ಡೈರೆಕ್ಟ್ರು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದು ಲಿಟ್ರಲ್ ಆಗಿ ವರ್ಕು ಆಯಿತು ಅಂತ ಅನ್ಬೋದು. ಹಾಗೆ ಮೂವಿಗೆ ಓವರಾಲ್ ಆಗಿ ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದಾದಂಥ ಮೂವಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿ ಜಿಯೋ ಹಾಟ್‌ಸ್ಟಾರಲ್ಲಿ ಬಿಟ್ಟಿದ್ದಾರೆ, ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಇದೆ. ಮರಿದ ಫ್ಯಾಮಿಲಿ ಸಮೇತ ನೋಡಿ ಅಂತ ಹೇಳ್ತೀನಿ. ಹಾಗೆ ಈ ಮೂವಿಗೆ ನನ್ನ ರೇಟಿಂಗ್ ವಿಚಾರಕ್ಕೆ ಬಂದರೆ ನಾನು 5ಗೆ 5 ಸ್ಟಾರ್ ಕೊಡ್ತೀನಿ ಅಂತ ಅನ್ಬೋದು. ಯಾವತ್ತೂ ಮರಿಬೇಡಿ, ಎಲ್ಲರಿಗೂ ಒಳ್ಳೇದು ಮಾಡಿ, ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಳ್ಳೇದು ಮಾಡಿದ್ದು ನಿಮಗೆ ಖಂಡಿತ ಯಾವತ್ತಾರೋ ಒಂದಿನ ಕಾಪಾಡೋಕ್ಕಾಗ್ಬಿಡುತ್ತೆ. ಅದೇ ಈ ಮೂವಿಯ ಒಂದು ಮೆಸೇಜು. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಆಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತು ಮುಂದಿನ ರಿವ್ಯೂಯಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ಗೆ ಸ್ಟೇ ಟ್ಯೂನ್ ಆಗಿರಿ.